ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ತುಂಬಾ ದಿನಗಳಿಂದ ತುಂಬಾನೇ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಯಾರಾದ್ರೂ ಫ್ರೆಂಡ್ಸ್ ಸಿಕ್ಕಿದ್ರು ಅದೇ ಹೇಳ್ತಾ ಇದ್ರು, ಮತ್ತೆ ಕಾಲ್ ಮಾಡಿದ್ರು ಅದೇ ಹೇಳ್ತಾ ಇದ್ರು, ಮೆಸೇಜ್ ಮಾಡ್ತಿದ್ರಿ. ಸೊ ನನ್ ತುಂಬಾ ಹೇಳ್ತಿದ್ದು ನಿಮ್ಮ ಮನೆ ಹೋಮ್ ಟೂರ್ ಮಾಡು, ಯಾವಾಗ ಮಾಡ್ತೀಯಾ ಅಂತ. ಅದ್ರಲ್ಲಿ ನಮ್ಮ ಅಮ್ಮನೂ ಕೂಡ ಒಬ್ರು ಹೋಮ್ ಟೂರ್ ಮಾಡವ, ವಿಡಿಯೋ ಮಾಡು ಮನೆದ ಫುಲ್ಲು, ಸೊ ನೋಡ್ಬೇಕು ಅಂತ ಹೇಳಿ. ನನ್ಗೆ ಮನೆ ಕೆಲಸಗಳು ಇನ್ನೂ ಅಲ್ಪ ಸ್ವಲ್ಪ ಬಾಕಿ ಇರೋದ್ರಿಂದ ಸೊ ಇವಾಗ್ಲೇ ಬೇಡ ಅಂತ ಅನ್ಕೊಳ್ತಿದ್ದೆ. ಬಟ್ ಎಲ್ರು ಕೇಳ್ತಾ ಇರೋದ್ರಿಂದ ಸೊ ಇವತ್ತು ಫೈನಲಿ ಫ್ರೀ ಮಾಡ್ಕೊಂಡು ನಮ್ಮ ಮನೆಯ ಹೋಮ್ ಟೂರ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದು ಈ ವಿಡಿಯೋ ನೋಡೋದ್ರಿಂದ ಇಂಟೀರಿಯರ್ ಹೊಸದಾಗಿ ಮನೆ ಮಾಡೋರ್ಗೆ, ಸೊ ಹೊಸದಾಗಿ ಯಾರಿಗಾದ್ರೂ ಮನೆ ಕಟ್ಸೋರ್ಗೆ ಏನಾದ್ರೂ ಇಂಟೀರಿಯರ್ದು ಐಡಿಯಾಸ್ ಬೇಕು ಅಂದ್ರೆ ಸ್ವಲ್ಪ ಐಡಿಯಾಸ್ ಬರುತ್ತೆ. ಯಾಕೆಂದ್ರೆ ನಾವು ಹೀಗೆ ಮನೆ ವಿಡಿಯೋಸ್ ನ ನೋಡಿನೇ ಸೊ ಐಡಿಯಾಸ್ ನ ತಗೊಂಡು ಸೊ ಇಂಟೀರಿಯರ್ಸ್ ನ ನೋಡ್ಕೊಂಡು ಮಾಡಿಸ್ಕೊಂಡಿರೋದು. ಸೊ ಆಲ್ಮೋಸ್ಟ್ ಆಲ್ ತುಂಬಾನೇ ಮನೆಗೆ ಬಂದಿರೋರೆಲ್ರಿಗೂ ತುಂಬಾನೇ ಇಷ್ಟ ಆಗಿತ್ತು ನಮ್ಮ ಮನೆ ಇಂಟೀರಿಯರ್ಸ್. ಸೊ ಹಾಗಾಗಿ ವಿಡಿಯೋಸ್ ನೋಡ್ತಿರೋರ್ಗು ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ವ್ಲಾಗ್ ನ ಮಾಡ್ತಿದ್ದೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸೊ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಹಾಗೇನೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಸೊ ತಡ ಮಾಡ್ದೇನೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ ಸ್ಟಾರ್ಟ್. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಎಸ್, ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ ಈ ಹೋಮ್ ಟೂರ್ನ ಮಾಡ್ತಿದ್ದೀನಿ. ಡೇ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀನಿ, ಸೊ ಹಾಗಾಗಿ ಟೈಮ್ ಸಾಕಾಗಲ್ಲ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೈಟ್ ಫ್ರೀ ಮಾಡಿಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲಿಗೆ ನಮ್ಮದು ಎಂಟ್ರೆನ್ಸ್ ಅಲ್ಲಿ ಬಂದು ಇದು ಚಪ್ಪಲ್ ಸ್ಟ್ಯಾಂಡ್ ಏನಿದೆ, ಸೊ ಅದನ್ನ ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ. ಸೊ ಫುಲ್ ಚಪ್ಪಲ್ಸು ಶೂಸು ಏನಿದೆ ಸೊ ಅದನ್ನೆಲ್ಲ ಇಟ್ಕೊಂಡಿದ್ದೀವಿ. ಇಲ್ಲಿ ಕೂಡ ಇದನ್ನ ಇಟ್ಕೊಳ್ಳೋದಕ್ಕೆ ಚಪ್ಪಲ್. ಸೊ ಅದನ್ನ ಬಿಟ್ರೆ ಇಲ್ಲಿ ಏನಾದರೂ ಶೋಗೆ ಇಟ್ಕೋಬಹುದು, ಬಟ್ ಇದು ನಾನು ಏನನ್ನು ಇಟ್ಟಿಲ್ಲ. ಸೊ ಅದು ಬಿಟ್ರೆ ಎಂಟ್ರೆನ್ಸ್ ಅಲ್ಲಿ ಮೇನ್ ನಮ್ಮ ಹೋಮ್ ಏನಿದೆ ನೇಮ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಹೋಮ್ ಬರ್ಡ್ನ ಮಾಡಿಸಿದ್ದೀವಿ. ಸೊ ನಮ್ಮನೆಯವರು ಫೇವ್ರೇಟ್ ಬರ್ಡ್ ಶಿವ ಆಗಿರೋದ್ರಿಂದ ಇದು ಒಂದು ತ್ರಿಶೂಲನ ಇಡ್ಸಿದ್ದೀವಿ. ಸಿಂಪಲ್ ಆಗಿ ಮಾಡಿಸ್ಕೊಂಡಿದ್ವಿ, ಲೈಟಿಂಗ್ಸ್ ಏನಿಲ್ಲ ಅದಕ್ಕೆ. ಸೊ ಅದು ಇಂಟೀರಿಯರ್ ಮಾಡಿದಾರಲ್ವ, ಸೊ ಅದರಲ್ಲೇ ಪ್ರೊಫೈಲ್ ಲೈಟ್ ತರ ಒಂದು ಕೊಟ್ಟಿದ್ದಾರೆ, ಸಿಂಪಲ್ ಡಿಸೈನ್ ಮಾಡಿ. ಸೊ ಅದನ್ನ ಬಿಟ್ರೆ ಇದು ಬಂದು ಸೇಫ್ಟಿ ಡೋರು ಅಷ್ಟೇನೆ. ಇಲ್ಲಿ ಗಣಪತಿ ಎಂಟ್ರೆನ್ಸ್ ಅಲ್ಲಿ ಗಣೇಶ ಇರಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದು. ಸೊ ಇದು ನಮ್ಮ ಫ್ರೆಂಡ್ ಮನೆಯಲ್ಲೂ ಮಾಡಿಸ್ಕೊಂಡಿದ್ದಾರೆ, ಬಟ್ ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ ನೋಡಿದ್ದು ನಾನು, ಹೌದು ನಮ್ಮ ಫ್ರೆಂಡ್ ಮನೆಯಲ್ಲೂ ಇದೇ ತರ ಇದೆ ಅಂತ. ಸೊ ಬಟ್ ಚೆನ್ನಾಗಿದೆ, ನನಗೆ ತುಂಬಾನೇ ಇಷ್ಟ ಆಯ್ತು. ಅದನ್ನ ಬಿಟ್ರೆ ನೆಕ್ಸ್ಟ್ ಬಂದು ಮೇನ್ ಡೋರ್ ಸಿಂಪಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೋ ಡಿಸೈನ್ಸ್ ಏನು ಮಾಡಿಸ್ಕೊಂಡಿಲ್ಲ. ಸೊ ಈ ರೀತಿ ಇದೆ. ಸೊ ಇದು ನಮ್ಮ ಮನೆಯ ಎಂಟ್ರೆನ್ಸ್ ಡೋರ್ ಓಪನ್ ಮಾಡಿದ್ರೆ ಫಸ್ಟ್ಲಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಳಗಡೆ ಬರ್ಬೇಕಾದ್ರೆ ರೈಟ್ ಸೈಡ್ ಆಗುತ್ತೆ. ಸೊ ನಾನು ಉಲ್ಟಾ ನಿಂತಿರೋದ್ರಿಂದ ನನಗೆ ಲೆಫ್ಟ್ ಸೈಡ್. ಸೊ ಇಲ್ಲಿ ಒಂದು ಹಾರ್ಸ್ದು ವಾಲ್ಪೇಪರ್ನ ಇಟ್ಟಿದ್ದೀವಿ. ಇದ್ರದ್ದು ವಿಶೇಷ ಏನು ಅಂತ ಅಂದ್ರೆ, ಹೊರಗಡೆಯಿಂದ ನೋಡಿದ್ರೆ ಒಳಗಡೆ ಬರ್ತಾ ಇದೆ ಅನ್ನೋ ತರ ಕಾಣಿಸುತ್ತೆ, ಒಳಗಡೆಯಿಂದ ನೋಡಿದ್ರೆ ಹೊರಗಡೆ ಹೋಗ್ತಾ ಇದೆ ಅನ್ನೋ ತರ ಕಾಣಿಸುತ್ತೆ. ಕಲರ್ ಸ್ವಲ್ಪ ಚೇಂಜ್ ಬೇಕಿತ್ತು, ಬಟ್ ಇದೊಂದೇ ಪೀಸ್ ಇದ್ದಿದ್ದು ಅಂತ ಹೇಳ್ಬಿಟ್ಟು ನನಗೆ ಆ ಟೈಮಲ್ಲಿ ಸ್ವಲ್ಪ ಲೇಟ್ ಮಾಡಿದ್ರೆ ಸ್ಕ್ರೂ ಎಲ್ಲ ಹೊಡ್ಸೋದಿಕ್ಕೆ ಕಷ್ಟ ಆಗುತ್ತೆ, ಕೆಲಸದವ್ರು ಇದ್ದಾಗಲೇ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ಹಾಗೆ ಒಂದು ಲೈಟ್ಸ್ನ ಹಾಕ್ಸಿದೀವಿ, ಅಲ್ಲಿ ಒಂದು 3 ಲೈಟ್ಸ್. ಇದು ಪಿಕ್ಚರ್ ಹಾಕಿರೋದ್ರಿಂದ ಈ ವಾಲ್ ಪಿಕ್ಚರ್ ಏನು ಹಾಕಿದೀವಿ ಸೊ ಅಷ್ಟು. ಸೊ ಅದು ಲೈಟ್ಸ್ ಇರೋದ್ರಿಂದ ಇನ್ನೂ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಲೈಟ್ಗೆ. ಅದು ಬಿಟ್ರೆ ಮೇಲಿರೋದು ಅದು ಕಾಲಿಂಗ್ ಬೆಲ್ಲು. ಸೊ ಅದನ್ನ ಸೆಂಟ್ರಿಗೆ ಹಾಕ್ಬಿಟ್ಟಿದ್ದಾರೆ, ಸೈಡ್ಗೆ ಹಾಕಕ್ಕೆ ಕೇಳಿದ್ರೆ, ಬಟ್ ಪರವಾಗಿಲ್ಲ, ಅದು ನೋಡೋದಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಓಕೆ. ಸೊ ಎಂಟ್ರಿ ಆಗ್ತಿದ್ದಂಗೆನೆ ಬಂದು ಇಲ್ಲಿ ಸೋಫಾನ ಹಾಕ್ಸಿದೀವಿ. ಇಲ್ಲಿ ಆಪೋಸಿಟ್ ಅಲ್ಲಿ ಏನು ಟಿವಿ ಯೂನಿಟ್ ಇದೆ. ಸೊ ಹಾಗಾಗಿ ಇಲ್ಲಿ ಕುತ್ಕೊಂಡು ಟಿವಿ ನೋಡೋದಕ್ಕೆಲ್ಲ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸೈಡ್. ಸೊ ನನ್ನ ತುಂಬಾ ಜನ ಕೇಳ್ತಿದ್ದೇನು ಅಂದ್ರೆ, ನಾನು ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಈ ವಾಲ್ ಲೈಟ್ಸ್, ವಾಲ್ ಲ್ಯಾಂಪ್ ಏನಿದೆ ಸೊ ಇದನ್ನ ಕೇಳ್ತಿದ್ರಿ. ಇದು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ಸೊ ಇದನ್ನ ನಾನು ಆನ್ಲೈನ್ ಇಂದ ತರಿಸಿದ್ದು.
ಅದು ಬಿಟ್ರೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹಾಕ್ದಾಗ ನನ್ನ ಫ್ರೆಂಡ್ಸ್ ಲಿಸ್ಟ್ ಏನಿದೆ ಸೊ ಅವ್ರು ಕೇಳ್ತಿದ್ರಿ ಸೊ ಎಲ್ಲಿ ಪರ್ಚೇಸ್ ಮಾಡಿದ್ದು, ಚೆನ್ನಾಗಿದೆ ಲಿಂಕ್ ಕೊಡಿ ಅಂತ ಹೇಳಿ. ಬಟ್ ಇದನ್ನ ನಾನು ಆಫ್ಲೈನ್ ಅಲ್ಲಿ ತಗೊಂಬಂದಿದ್ದು, ಆನ್ಲೈನ್ ಇಂದ ಪರ್ಚೇಸ್ ಮಾಡಿಲ್ಲ. ಸೊ ಹಾಗಾಗಿ ಲಿಂಕ್ ಇಲ್ಲ. ಇದ್ರದ್ದು ಕಾಸ್ಟ್ ಬಂದು 10,000 ರುಪೀಸು. ಸೊ ತುಂಬಾನೇ ಯೂನಿಕ್ ಆಗಿದೆ ಮತ್ತೆ ಚೆನ್ನಾಗಿದೆ. ಇದು ಎಲ್ರಿಗೂ ಇಷ್ಟ ಆಗುತ್ತೆ ಗೊತ್ತು, ಬಟ್ ನನಗೂ ಕೂಡ ತುಂಬಾನೇ ಇಷ್ಟ ಆಗಿ ಇದನ್ನ ನಾನು ತಗೊಂಬಂದಿದ್ದು. ಸೊ ಇದನ್ನ ಈ ರೀತಿಯಾಗಿ ವಾಲ್ ಏನ್ ಡಿಸೈನ್ ಮಾಡಿಸಿದೀವಿ, ಪೇಂಟಿಂಗ್ ಏನ್ ಮಾಡಿಸಿಲ್ಲ. ಸೊ ಅದಕ್ಕೋಸ್ಕರ ಡಿಸೈನ್ಸ್ ಪೇಂಟ್ಸ್ ಏನು ಮಾಡಿಸಿಲ್ಲ ನಾವು. ಈ ವಾಲ್ನೇ ಪ್ರೊಫೈಲ್ ತರ ಈ ತರ ಮಾಡಿಸಿ ಸೊ ಅಲ್ಲಿಗೆ ಮದ್ದಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಪಿಕ್ಚರ್ನ ಹಾಕ್ಸಿದೀವಿ. ಸೊ ಇದು ಬಿಟ್ರೆ ನೆಕ್ಸ್ಟ್ ಇದು POPನ ಈ ವಾಲ್ ಅಲ್ಲಿ ಜಾಸ್ತಿ ಗ್ರ್ಯಾಂಡ್ ಆಗಿರ್ಬಾರ್ದು, ಸಿಂಪಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು POPನ ಮಾಡಿಸ್ಕೊಂಡಿದೀವಿ. ಸೊ ಅಲ್ಲಿ 2 ಫ್ಯಾನ್ ಹಾಕ್ಸಿದೀವಿ, ಮಧ್ಯದಲ್ಲಿ ಒಂದು ಸೆಂಟರ್ ಲೈಟ್ ಇರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸೆಂಟರ್ ಲೈಟ್ ನ ಹಾಕಿದೀವಿ. ಈ ಲೈಟ್ ಕೂಡ ಅಷ್ಟೇ ಮನೆಗೆ ತುಂಬಾನೇ ಅಟ್ರಾಕ್ಟಿವ್ ಅಂತ ಹೇಳ್ಬೋದು. ಸೊ ಮೇನ್ಲಿ ಮನೆ ಚೆನ್ನಾಗಿ ಕಾಣ್ಬೇಕು ಅಂದ್ರೆ ನನ್ನ ಸಜೆಷನ್ ನಾವು ಸೆಲೆಕ್ಟ್ ಮಾಡುವಂತ ಲೈಟ್ಸ್ ಏನಿದೆ ಸೊ ಅದು ಅಟ್ರಾಕ್ಟಿವ್ ಆಗಿರ್ಬೇಕು. ಸೊ ಅದ್ರಲ್ಲಿ ಮನೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಲೈಟು ನೆಕ್ಸ್ಟ್ ಬಂದು ಸೋಫಾ. ಸೊ ಒಂದು ಟಿಪೈ, ಈ ಟಿಪೈ ಏನಿದೆ ಸೊ ಇದನ್ನ ನಾವು ಫರ್ನಿಚರ್ ಮಾಡ್ಕೊಟ್ರಲ್ವಾ, ಸೊ ಇಂಟೀರಿಯರ್ನ ಸೊ ಅವ್ರ ಹತ್ರನೇ ಮಾಡಿಸಿದ್ದು. ಇದ್ರ ಮೇಲ್ಗಡೆ ಒಂದು ಕಲ್ಲ ಹಾಕೊಂಡಿದೀವಿ. ಸೊ ಅದು ಬಿಟ್ರೆ ನೆಕ್ಸ್ಟ್ ಬಂದು ಇದು ಪ್ರಣವಿ ಮನೆ. ಸ್ವಲ್ಪ ಹತ್ರ ಬಮ್ಮನೆ, ಅವಳು ಇಲ್ಲೇ ಹಾಲಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾಳೆ ಆಟ ಆಡೋದಿಕ್ಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ರೆ ಇಲ್ಲಿ ಸೋಫಾ ಬ್ಯಾಕ್ ಸೈಡ್ ಅಲ್ಲಿ ನಮ್ದು ಒಂದು ಬಾಲ್ಕನಿ ಇದೆ. ಎಸ್, ಈ ಬಾಲ್ಕನಿಲಿ ಇನ್ನು ಕೆಲಸ ತುಂಬಾ ಬಾಕಿ ಇದಾವೆ. ಸೊ ಆದ್ರೆ ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡಿದೀವಿ. ಇಲ್ಲಿ ಜುಲ ಹಾಕಿಸ್ಬೇಕು ಜೋಕಾಲಿನ, ಸೊ ಅದಿನ್ನೂ ಹಾಕ್ಸ್ಕೊಂಡಿಲ್ಲ. ಸ್ವಲ್ಪ ಇಲ್ಲಿ ಕೆಲಸ ಬಾಕಿ ಇರೋದ್ರಿಂದ ಅವರು ಕೆಲಸದವರು ಬೇರೆ ಕಡೆ ಒಪ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ಬಂದಿಲ್ಲ. ಹಾಗಾಗಿ ಸೊ ಈ ಕೆಲಸ ಪೆಂಡಿಂಗ್ ಇರೋದ್ರಿಂದ ನಾವಿನ್ನು ಈ ವರ್ಕ್ ಏನಿದೆ ಸೊ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಂಡಿಲ್ಲ. ಇದು ಬಂದು ಹಳೆ ಮನೆಯಲ್ಲೇ ಇತ್ತು ಈ ಒಂದು ಕಬೋರ್ಡ್. ಸೊ ಅದನ್ನ ಪ್ರಣವಿದ ಆಟ ಸಾಮಾನು ಏನಿದೆ ಸೊ ಅದನ್ನೆಲ್ಲ ಇಡೋದಕ್ಕೆ, ಮತ್ತೆ ಈ ಗಿಡಗಳಿಗೆ ಏನಾದ್ರೂ ಎಕ್ಸ್ಟ್ರಾ ಆಕ್ಸೆಸರಿ ಐಟಮ್ಸ್ ಗಿಡಗಳದ್ದೇನಿರುತ್ತೆ ಸೊ ಅದನ್ನ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಏನಾದ್ರು ಐಟಮ್ಸ್ ಇದ್ರೆ ಸೊ ಅದನ್ನ ಅದು ಗೊಬ್ಬರ ಆಗಿರ್ಬೋದು ಮತ್ತೆ ಸ್ಪ್ರೇಗಳಾಗಿರ್ಬೋದು ಸೊ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಇಟ್ಕೊಂಡಿದ್ವಿ. ಈ ಕಾರ್ನರ್ ಸ್ಟ್ಯಾಂಡ್ ಏನಿದೆ ಸೊ ಇದು ಕೂಡ ಹಳೆ ಮನೆದೇನೆ, ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೊಡ್ಸ್ಬಿಟ್ಟಿದೀನಿ. ಸೊ ಬಿಸಾಕೋದಿಕ್ ಮನ್ಸಿಲ್ದೇನೆ. ಸೊ ನೆಕ್ಸ್ಟ್ ಬಂದು ಪ್ರಣವಿ ಸೈಕಲ್ ಇಲ್ಲೇ ನಿಲ್ಸಿದೀವಿ. ಇಲ್ಲಿ ಜೋಕಾಲಿ ಬರುತ್ತೆ, ಜೊತೆಗೆ ಈ ತರ ನಾವೊಂದು ಕುಶನ್ಸ್ ನ ಮಾಡಿಸ್ಕೊಂಡಿದೀವಿ ಅಂತ ಹೇಳ್ತಿದ್ದೆ 4ನ. ಬಟ್ ಇವಾಗ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ, ಸೊ 2 ಇರ್ಲಿ ಅಂತ ಹೇಳ್ಬಿಟ್ಟು ಹಾಕಿದೀವಿ ಅಷ್ಟೇನೆ, ಪೂರ್ತಿ ಆರ್ಗನೈಸ್ ಆಗಿಲ್ಲ. ಮತ್ತೆ ಗಿಡಗಳನ್ನ ಇಟ್ಕೊಂಡಿದೀನಿ, ಪಾಟು ತುಳಸಿ ಮತ್ತೆ ಒಂದೆಲ್ಗಾಯಿ ಈ ರೀತಿ ಸ್ವಲ್ಪ ಪಾಟ್ಗಳನ್ನ ಇಟ್ಕೊಂಡಿದೀನಿ. ಪೂರ್ತಿಯಾಗಿ ಇನ್ನೂ ಅರೇಂಜ್ ಮಾಡಿಲ್ಲ. ಸೊ ಇದು ಸಿಂಪಲ್ ಆಗಿ ಮಾಡ್ಕೊಂಡಿರೋದು. ಇದು ಬಿಟ್ರೆ ಸೊ ಬಾಲ್ಕನಿ ಆದ್ಮೇಲೆ ನೆಕ್ಸ್ಟ್ ಈ ಸೋಫಾ ಆಪೋಸಿಟ್ ಹಾಲ್ ಅಲ್ಲಿ ಟಿವಿ ಯೂನಿಟ್ ಬಂದಿದೆ. ಟಿವಿ ಯೂನಿಟ್ ಬಂದು ಸಿಂಪಲ್ ಆಗಿ ಇದೆ, ಬಟ್ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಬ್ಯಾಕ್ ಸೈಡ್ ಏನಿದೆ ಸೊ ಅದು ವುಡ್ ವರ್ಕ್ ಮಾಡಿದ್ದಾರೆ. ಇದಾದ್ಮೇಲೆ ಈ ಪ್ಲೇವುಡ್ ಶೀಟ್ಸ್ ಸನ್ಮೈಕ ಹಾಕಿ ಕಲರ್ ಈ ರೀತಿಯಾಗಿ ಮಾಡಿಸ್ಕೊಂಡಿದೀವಿ, ಗೋಲ್ಡ್ ಪಟ್ಟಿನ ಹಾಕಿಸ್ಕೊಂಡು. ಸೊ ಸಿಂಪಲ್ ಆಗಿದೆ. ಕೆಳಗಡೆ ಇದು ಸೆಟಪ್ ಬಾಕ್ಸ್ ಅದೆಲ್ಲ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿಸ್ಕೊಂಡಿದೀವಿ. ಅದ್ರ ಪಕ್ಕದಲ್ಲಿ ಒಂದು ಶೋ ಪೀಸಸ್ ನೆಲ್ಲ ಇಟ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಈ ರೀತಿ ಶೋ ಕೇಸ್ ತರ ಮಾಡ್ಕೊಂಡಿದೀವಿ, ಚಿಕ್ಕದಾಗಿ ಪ್ಯಾನೆಟ್ರಿ. ಸೊ ಅದು ಬಿಟ್ರೆ ಆಲ್ ಇಷ್ಟು ಕಂಪ್ಲೀಟ್ ಆದ್ರೆ ಆಲ್ ಅಲ್ಲೇ ಒಂದು ಅಲ್ಲಿ ಸೋಫಾ ಮತ್ತೆ ಟಿವಿ ಯೂನಿಟ್ ಇದಿಷ್ಟು ಬಾಲ್ಕನಿ ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ಬರೋದೆ ಪಾರ್ಟಿಷಿಯನ್. ಆಲ್ ಪಕ್ಕದಲ್ಲೇನೆ ಈ ಒಂದು ಪಾರ್ಟಿಷಿಯನ್ ನ ಮಾಡಿಸ್ಕೊಂಡಿದೀವಿ. ಪಾರ್ಟಿಷಿಯನ್ಗೆ ಅಷ್ಟು ಅಟ್ರಾಕ್ಟಿವ್ ಆಗಿರುವಂತ ಡೆಕೋರೇಟಿವ್ ಪೀಸಸ್ ಏನು ತಂದಿಟ್ಟಿಲ್ಲ. ಈ ಒಂದು ಬುದ್ಧನ ನನ್ನ ಫ್ರೆಂಡ್ ಗೃಹಪ್ರವೇಶ ಟೈಮಲ್ಲಿ ಕೊಟ್ಟಿದ್ರು, ಸೊ ಅದೊಂದು ಇಟ್ಟಿದ್ದೀನಿ ಅಷ್ಟೇನೆ. ಮತ್ತೆ ಇದು ಗಣಪತಿನೂ ಅಷ್ಟೇನೆ ಯಾರೋ ಗಿಫ್ಟ್ ಮಾಡಿದ್ದೇನೆ ಅದನ್ನು. ಮತ್ತೆ ಇಂಡೋರ್ ಪ್ಲಾಂಟ್ಸ್ ನ ತಂದಿಟ್ಕೊಂಡಿದ್ದೀನಿ. ಇಂಡೋರ್ ಪ್ಲಾಂಟ್ಸ್ 4-5 ಇಂಡೋರ್ ಪ್ಲಾಂಟ್ಸ್ ಇಟ್ಟಿದ್ದೀನಿ. ಸೊ ಅದು ಬಿಟ್ರೆ ಇಲ್ಲೊಂದು ಗಡಿಯಾರನ ಹಾಕೊಂಡಿದೀವಿ. ಸೊ ಈ ಗಡಿಯಾರನ ಆನ್ಲೈನ್ ಇಂದ ತರಿಸಿದೆ. ಫಸ್ಟ್ ಟೈಮ್ ತರಿಸಿದಾಗ ತುಂಬಾ ದೊಡ್ಡ ತರಿಸ್ಬಿಟ್ಟಿದೆ. ಅದೇನಾಯ್ತು ಇಲ್ಲಿವರೆಗೂ ಬರ್ತಿತ್ತು, ಮತ್ತೆ ಈ ಸ್ಪೇಸ್ಗೆ ಅದು ಪರ್ಫೆಕ್ಟ್ ಆಗಿರ್ಲಿಲ್ಲ. ಸೊ ಅದನ್ನ ಚೇಂಜ್ ಮಾಡಿ ಚಿಕ್ಕದಾಗಿ ಪರ್ಫೆಕ್ಟ್ ಆಗಿರೋದನ್ನ ತಂದು ಹಾಕೊಂಡಿದೀನಿ. ಸೊ ಇದು ಒಂದು ಗಡಿಯಾರದ ಕೆಳಗಡೆ ಓಡಾಡಬಾರ್ದು ಅಂತ ಯಾರೋ ಹೇಳಿದ್ರು ನಮ್ಮ ಫ್ರೆಂಡು, ಹಂಗಾಗಿ ಸೊ ಈ ಒಂದು ವಾಸ್ನ ಅದ್ರ ಕೆಳಗಡೆ ಇಟ್ಟಿದ್ದೀನಿ.
ನೆಕ್ಸ್ಟ್ ಬರೋದೇನೆ ಸ್ಟೋರ್ ರೂಮು. ಈ ಟಿವಿ ಯೂನಿಟ್ ಬ್ಯಾಕ್ ಸೈಡ್ ಏನಿದೆ ಸ್ಟೋರ್ ರೂಮ್ ಇದೆ. ಈ ಸ್ಟೋರ್ ರೂಮ್ ಡೋರ್ ನೋಡಿ ಈ ತರ ಮಾಡಿದ್ದಾರೆ. ಈ ಡೋರ್ ಏನಕ್ಕೆ ಅಂತ ಹೇಳಿದ್ರೆ ಸ್ಟೋರ್ ರೂಮ್ ಸ್ವಲ್ಪ ಈ ಒಳಗಡೆ ಆದಾಗಿದೆಯಲ್ವಾ, ಗಾಳಿ ಆಡಲ್ಲ ಅಂತ ಹೇಳ್ಬಿಟ್ಟು ಈ ತರ ಸ್ವಲ್ಪ ಗಾಳಿ ಆಡ್ಲಿ ಅಂತ ಹೇಳಿ ಗ್ಯಾಪ್ ಕೊಟ್ಟು ಡೋರ್ ಮಾಡ್ಕೊಟ್ಟಿದ್ದಾರೆ. ಸೊ ಸ್ಟೋರ್ ರೂಮ್ ಬಂದು ಈ ರೀತಿಯಾಗಿದೆ. ಅಷ್ಟು ಸ್ಟೋರ್ ರೂಮ್ ಅಲ್ಲಿ ಏನ್ ಇಟ್ಕೊಂಡಿದೀನಿ ಅಂದ್ರೆ 2 ಶೆಲ್ಫ್ ಇರೋದ್ರಿಂದ ಒಂದು ಚಿಕ್ಕದಿದೆ. ಸೊ ಜಾಸ್ತಿ ಐಟಮ್ ಏನು ಸ್ಟೋರ್ ಮಾಡೋದಿಕ್ ಆಗಲ್ಲ. ಬಟ್ ನಮ್ಮ ಮನೆಯಲ್ಲೂ ಅಷ್ಟೊಂದು ಹೇಳ್ಕೊಳ್ಳೋಂತ ಐಟಮ್ ಏನಿಲ್ಲ. ಸೊ ನಾವು 4-5 ಜನ ಫ್ಯಾಮಿಲಿ ಇರೋದ್ರಿಂದ, ಚಿಕ್ಕ ಫ್ಯಾಮಿಲಿ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಐಟಮು. ಸೊ ಇದನ್ನ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಸೊ ಇದು ಸ್ಟೋರ್ ರೂಮ್ ಪಕ್ಕದಲ್ಲೇ ಟಿವಿ ಯೂನಿಟ್ ಹಿಂದೆಗಡೆ ಈ ಒಂದು ಕ್ರಾಕರಿ ಸ್ಟೋರೇಜ್ ಮಾಡಿಸ್ಕೊಂಡಿದೀವಿ ರ್ಯಾಕ್ನ. ಸೊ ಇದು ಬಂದು ನೋಡಿ ಈ ರೀತಿಯಾಗಿದೆ. ಇದು ಸ್ಪೇಸ್ ಉಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು, ಯೂಸ್ಫುಲ್ ಆಗ್ಲಿ ಅಂತ ಹೇಳ್ಬಿಟ್ಟು ಯಾವುದೇ ಸ್ಪೇಸ್ ನ ವೇಸ್ಟ್ ಮಾಡ್ಕೊಂಡಿಲ್ಲ. ಸೊ ಇಂಟೀರಿಯರ್ ಮಾಡಿಸ್ಕೋಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಸ್ಪೇಸ್ ಎಲ್ಲ ಫುಲ್ ಕವರ್ ಮಾಡ್ಕೊಂಡು, ಸೊ ಕ್ರಾಕರಿ ಇಟ್ಕೊಳ್ಳೋದಕ್ಕೂ ಯೂಸ್ ಆಗುತ್ತೆ, ಮತ್ತೆ ಗ್ಲಾಸ್ ಹಾಕ್ಸಿರೋದ್ರಿಂದ ಒಂಥರ ಯೂನಿಕ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಸ್ಕೊಂಡಿದೀನಿ. ಸೊ ಅದು ಬಂದ್ರೆ ಸ್ಟೋರ್ ರೂಮ್ ಪಕ್ಕದಲ್ಲಿ ದೇವ್ರ ಮನೆ. ಈ ದೇವ್ರ ಮನೆ ಫಸ್ಟ್ ತೋರಿಸ್ಬಿಡ್ತೀನಿ. ಸೊ ಮೇಲ್ಗಡೆ ನೋಡಿ ಈ ರೀತಿಯಾಗಿ ಆಂಟಿಕ್ ಪೀಸಸ್ ನ, ದೇವ್ರದ ಆಂಟಿಕ್ ಪೀಸಸ್ ನ ಹಾಕ್ಸಿ ಸೊ ಸಿಂಪಲ್ ಆಗಿ ದೇವ್ರ ಮನೆನ ಮಾಡಿಸ್ಕೊಂಡಿದೀವಿ. ಇಲ್ಲಿ ಅಡ್ಕ ಎಲ್ಲ ಇಡೋದಿಕ್ಕೆ ಅಂತ ಹೇಳ್ಬಿಟ್ಟು 2 ಕಡೆ ಈ ತರ ದೇವ್ರದ್ದು ಐಟಮ್ ಇಡೋದಿಕ್ಕೆ ಅಂತ ಹೇಳ್ಬಿಟ್ಟು ಗಂಧದ ಕಡ್ಡಿ, ಕರ್ಪೂರ ಅದು ಇದು ಇಡೋದಿಕ್ಕೆ. ಈ ಕಡೆ ಬಂದು ಕುತ್ಕೊಳ್ಳೋದಿಕ್ಕೆ ಒಂದು ಕುಶನ್ ಮಾಡ್ಕೊಟ್ಟಿದ್ದಾರೆ. ಕುತ್ಕೊಂಡು ಕೂಡ ಪೂಜೆ ಮಾಡ್ಬೋದು. ಬಟ್ ನಾವೇನ್ ಕುತ್ಕೊಂಡು ಪೂಜೆ ಮಾಡಲ್ಲ, ನಿಂತ್ಕೊಂಡೆ ಪೂಜೆ ಮಾಡೋದು. ನಮ್ ಕಡೆ ತರ ಕುತ್ಕೊಂಡು ಪೂಜೆ ಮಾಡತ್ತಾರೆ ಏನ್ ಮಾಡಿಸ್ಕೊಂಡಿಲ್ಲ. ಬಟ್ ಸ್ಟೂಲ್ ಮೇಲೆಲ್ಲ ಕುತ್ಕೊಂಡ್ ಪೂಜೆ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಕುತ್ಕೊಂಡ್ ಪೂಜೆ ಮಾಡಲ್ಲ. ಸೊ ಇದು ದೇವ್ರ ಮನೆನ ಕಿಚನ್ ಅಲ್ಲೇ ಮಾಡಿಸ್ಕೊಂಡಿದ್ದೀನಿ, ಸ್ಟೋರ್ ಪಕ್ಕದಲ್ಲೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಮೇನ್ಲಿ ವಾಸ್ತು ಪ್ರಕಾರ ಬೇಕಿತ್ತು. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಸೂರ್ಯ ಹುಟ್ಟ ಕಡೆ ಬಾಗಿಲು ನಮಗೆ ದೇವ್ರ ಮನೆ ಬೇಕಿದ್ರಿಂದ ಜಾಗ ನಮಗೆಲ್ಲೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಸೊ ಹಾಗಾಗಿ ಕಿಚನ್ ಅಲ್ಲಾದ್ರೂ ಪರವಾಗಿಲ್ಲ, ವಾಸ್ತು ಪ್ರಕಾರ ಇರ್ಲಿ ಅಂತ ಹೇಳ್ಬಿಟ್ಟು ದೇವ್ರ ಮನೆನ ಇಲ್ಲೇ ಕಿಚನ್ ಅಲ್ಲೇ ಪಕ್ಕದಲ್ಲಿ ಮಾಡಿಸ್ಕೊಂಡಿದೀನಿ. ಸೊ ನೆಕ್ಸ್ಟ್ ಬಂದ್ರೆ ದೇವ್ರ ಮನೆ ಪಕ್ಕದಲ್ಲೇ ಇಲ್ಲಿ ಒಂದಿಷ್ಟು ಗ್ಯಾಪ್ ಉಳ್ಕೋತಿತ್ತು. ಯಾಕೆ ಅಂತಂದ್ರೆ ನಾನು ಈ ಶೆಟರ್ಸ್ ಬೇಕೇ ಬೇಕು ಅಂತ ಹೇಳಿದೆ. ಸೊ ಶೆಟರ್ ಮಾಡಿದ್ರೆ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಉಳ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಈ ಗ್ಯಾಪ್ ಬೇಡ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಗ್ಲಾಸ್ ಪ್ಯಾನೆಟ್ರಿ ತರ ಮಾಡಿಸ್ಕೊಂಡು, ಸೊ ಮಿಕ್ಸಿ ಜಾರು ಅದು ಇದು ಇಡೋದಕ್ಕೆಲ್ಲ ಚಿಕ್ಕದಾಗ ಐಟಮ್ಸ್ ಏನು ಇಡೋದಕ್ಕೆ ಯೂಸ್ ಆಗುತ್ತೆ ಅಂತ ಈ ಒಂದು ಸ್ಪೇಸ್ ನ ಫಿಲ್ ಮಾಡಿಸ್ಕೊಂಡಿದೀನಿ. ಅದ್ರ ಕೆಳಗಡೆನೆ ಏನು ಅಂತಂದ್ರೆ ಹಿಂದಕ್ಕೆ ಹೋಗುಮನೆ. ಸೊ ಇಲ್ಲಿ ನನ್ಗೆ ಈರುಳ್ಳಿ, ಟೊಮೊಟೊ ಇವೆಲ್ಲ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಪ್ಯಾನೆಟ್ರಿ ಏನಿದೆ ಸೊ ಇದು ಸ್ಪೇಸ್ ಇರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ಇದ್ರ ಕೆಳಗಡೆ ಸ್ಪೇಸ್ ಇರೋದ್ರಿಂದ ಇದನ್ನ ಹೊರಗಡೆನೂ ಕೂಡ ಎಳಿಬಹುದು ಈ ತರ. ಸೊ ಎಳ್ಕೊಂಡು ಯೂಸ್ ಮಾಡ್ಬೋದು. ಬೇಡ ಅಂತಂದ್ರೆ ಸೊ ವಾರ್ಡ್ರೋಬ್ ಇದು ಲಾಸ್ಟ್ನೇ ಕಬೋರ್ಡ್ ಏನಾದ್ರು ತೆಗಿಬೇಕು ಅಂತ ಹೇಳಿದ್ರೆ ಇದನ್ನ ತೆಗಿಲೇಬೇಕಾಗುತ್ತೆ. ಬಟ್ ನಾನಲ್ಲಿ ಏನ್ ಮಾಡಿದೀನಿ, ಹೊಸ ಕಿಚನ್ ಐಟಮ್ ಯೂಸ್ ಮಾಡದೇ ಇರೋಂಥವೆಲ್ಲ ಇದೆ. ಸೊ ಡೈಲಿ ಏನಾದ್ರು ತೆಗಿಯಲ್ಲ. ಸೊ ಹಾಗಾಗಿ ಅದನ್ನ ಇಟ್ಬಿಟ್ಟಿದ್ದೀನಿ. ಇದು ತುಂಬಾನೇ ಚೆನ್ನಾಗಿದೆ. ಬಟ್ ಸ್ಪೇಸ್ ಇದು ಬೇರೆ ಕಡೆ ಬೇಕಿತ್ತು, ಬಟ್ ಸ್ಪೇಸ್ ಸಾಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿಸ್ಕೊಂಡಿದ್ದೀನಿ. ಸೊ ಅದು ಬಿಟ್ರೆ ನನ್ನ ಫೇವ್ರೆಟ್ ಮತ್ತೆ ಪೂರ್ವಿ ಫೇವ್ರೆಟ್ ಕೂಡ. ಅವನಿಗೆ ಕಿಚನ್ ಅಲ್ಲಿ ಇಷ್ಟ ಆಗೋದೇ ಇದು. ಈ ಶೆಟರ್ ಏನಿದೆ ಸೊ ಈ ಶೆಟರ್ನ ಈ ರೀತಿಯಾಗಿ ಮಾಡಿಸ್ಕೊಂಡಿದೀವಿ. ಕಿಚನ್ ಅಲ್ಲಿ ಶೆಟರ್ ಬೇಕು ಅಂತ ಕೇಳಿ ಮಾಡಿಸ್ಕೊಂಡಿದ್ದು. ಸೊ ಇಲ್ಲಿ ಏನ್ ಇಟ್ಕೊಂಡಿಲ್ಲ, ಏರ್ ಫ್ರೈಯರ್ ಒಂದು ಇಟ್ಕೊಂಡಿದೀವಿ. ಇದನ್ನು ಗ್ರೂಪ್ ಫ್ರೆಂಡ್ ನಮ್ಮ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಸೊ ಇದನ್ನ ಇಟ್ಕೊಂಡಿದೀನಿ. ಮತ್ತೆ ಸ್ವಲ್ಪ ಪಿಂಗಾಣಿಸ್ ಏನಿದೆ ಸೊ ಅದನ್ನ ಇಟ್ಕೊಂಡಿದೀನಿ. ಮತ್ತೆ ಇದು ಪವರ್ ಸ್ಟವ್ ಏನಿದೆ ಸೊ ಅದು ಇಟ್ಕೊಂಡಿದೀನಿ. ಜಾಸ್ತಿ ಐಟಮ್ ಏನು ನಾನು ತಗೊಂಡಿಲ್ಲ, ಅವಶ್ಯಕತೆ ಇರೋಷ್ಟು ಮಾತ್ರನೇ ನಾನು ತಗೊಂಡಿರೋದು. ಸೊ ಹಾಗಾಗಿ ಹೇಳ್ಕೊಳ್ಳೋ ಅಂತ ಅವು ಇದು ಅದು ಅಂತ ತೋರಿಸ್ಕೊಳ್ಳೋ ಅಂತದ್ದು ಏನಿಲ್ಲ. ಸಿಂಪಲ್ ಆಗಿ ಏನಿದೆ ಸೊ ಅದನ್ನಷ್ಟೇ ಇಟ್ಕೊಳ್ತೀನಿ. ನನಗೆ ಅವಶ್ಯಕತೆ ಇರೋಷ್ಟನ್ನೇ ಇಟ್ಕೊಂಡು ಅಭ್ಯಾಸ. ಸೊ ಅವಶ್ಯಕತೆ ಇಲ್ದಿರೋದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ.
ಎಸ್, ಫೈನಲಿ ನನ್ನ ಕಿಚನ್ ಅಲ್ಲಿ ಬಂದು ತುಂಬಾನೇ ಸ್ಪೇಸ್ ಕಡಿಮೆನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಚಿಕ್ಕದಾಗಿ ಎರಡು ಸೈಡ್ ಅಲ್ಲಿ ಒಂದು ಬಾಕ್ಸ್ ರೀತಿ ಮಾಡಿಸ್ಕೊಂಡಿದೀನಿ. ಸೊ ಮತ್ತೆ ಮೇಲ್ಗಡೆನೂ ಅಷ್ಟೇನೆ, ಜಾಸ್ತಿ ಸ್ಪೇಸ್ ಇಲ್ಲ. ಸೊ ಇದಿಷ್ಟು. ಸೊ ಇದು ಬಂದು ಇಲ್ಲಿ ಚಿಮ್ನಿಗೂ ಅಷ್ಟೇ ವುಡ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಸೊ ಇದು ಬಂದು ಗ್ಲಾಸ್ದು. ಸೊ ಎರಡು ಸೈಡ್ ಇದು ಸಿಂಪಲ್ ಆಗಿ ಬಂದಿದೆ. ಅದಕ್ಕೆ ವುಡ್ ಅಲ್ಲಿ ಪ್ಯಾಕ್ ಮಾಡ್ತಾರೆ ವಾಟರ್ ಪ್ಯೂರಿಫೈರ್ ಇಂದ. ಸೊ ಅದಕ್ಕೆ ಬಟ್ ಬಿಸಿ ಇರೋದ್ರಿಂದ ಬಂದಿಲ್ಲ. ಸೊ ಕೆಲಸ ಬಾಕಿ ಇದಾವೆ ಅಂತ ಹೇಳಿದ್ನಲ್ಲ, ಸೊ ಅದ್ರಲ್ಲಿ ಅದು ಒಂದು. ಸೊ ಈ ಸಿಂಕ್ ನ ನಾನೇ ಚೇಂಜ್ ಮಾಡಿಸ್ಕೊಂಡಿದ್ದು. ಇಲ್ಲಿ ಸ್ಟೀಲ್ ಸಿಂಕ್ ಇತ್ತು, ಸೊ ಅದನ್ನ ಚೇಂಜ್ ಮಾಡಿಸ್ಕೊಂಡೆ. ಕಿಚನ್ ಅಲ್ಲಿ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಡಸ್ಟ್ ಬಿನ್ ಇಟ್ಕೊಂಡಿದ್ವಿ. ಸೊ ಕಿಚನ್ ಪಕ್ಕದಲ್ಲೇ ಒಂದು ಯುಟಿಲಿಟಿ ತುಂಬಾನೇ ಸ್ಪೇಸ್ ಚಿಕ್ಕದು. ಏನಂತ ಹೇಳಿದ್ರೆ ಇದು ವಾಷಿಂಗ್ ಮಿಷಿನು, ಹಳೇದು ವಾಷಿಂಗ್ ಮಿಷಿನು, ಹೊಸದೇನು ತಗೊಳ್ಳಿಲ್ಲ. ಸೊ ಇಲ್ಲಿ ಒಂದು ಶೆಲ್ಫ್ನ ಹಾಕಿಸ್ಕೊಂಡಿದ್ದೀನಿ, ಸಿಂಕ್ ಹಾಕಿಸ್ಕೊಂಡಿದ್ದೀನಿ. ಸೊ ಅಲ್ಲಿ ಪಾತ್ರೆಗಳು ಜಾಸ್ತಿ ತೊಳೆಯೋದಕ್ಕಾಗಲ್ಲ, ಕಿಚನ್ ಸ್ಪೇಸ್ ಕಡಿಮೆ ಇರೋದ್ರಿಂದ, ಮತ್ತೆ ಗಲೀಜಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಇರ್ಲಿ ಅಂತ ಹೇಳಿ ಸಪ್ರೇಟಾಗಿ ಮಾಡಿಸ್ಕೊಂಡಿದ್ದೀನಿ. ಸೊ ಅದು ಬಿಟ್ರೆ ನೆಕ್ಸ್ಟ್ ಬಂದು ಈ ಒಂದು ಕಬೋರ್ಡು. ಇದು ಲಿಕ್ವಿಡ್ಸ್, ವಾಷಿಂಗ್ ಏರಿಯಾಗೆ ಏನೇನು ಬೇಕು, ಲಿಕ್ವಿಡ್ಸು, ಸರ್ಫು, ಸೋಪ್ಸು, ಸೊ ಅದೆಲ್ಲ ಪೂರ್ತಿ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲಿ ಸಿಲಿಂಡರು ಇಲ್ಲೇ ಇಟ್ಕೊಬಿಟ್ಟಿದ್ದೀನಿ, ಜಾಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಕಿಚನಲ್ಲಿ. ಅದು ಸಿಲಿಂಡರ್ ದೊಡ್ಡ ಸಿಲಿಂಡರ್ ಆಗಿರೋದ್ರಿಂದ ಕೆಳಗಡೆನೂ ಇಡೋದಕ್ಕಾಗಲ್ಲ. ಸೊ ಹಾಗಾಗಿ ಸಿಲಿಂಡರ್ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಜಾಗ ಮಾಡ್ಕೋಬೇಕು, ಇದನ್ನ ಸ್ವಲ್ಪ ಸರಿ ಮಾಡ್ಕೋಬೇಕು ನಾನು. ಸೊ ಹೊಸ ವಾಷಿಂಗ್ ಮಿಷಿನ್ ತಗೊಂಡ್ಮೇಲೆ ಫ್ರಂಟ್ ಡೋರ್ ವಾಷಿಂಗ್ ಮಿಷಿನ್ ತಗೊಂಡ್ರೆ ಅದು ಸೆಲ್ಫ್ ಏನಿದೆ, ಸೊ ಅದ್ರ ಕೆಳಗಡೆ ವಾಷಿಂಗ್ ಮಿಷಿನ್ ಪ್ಲೇಸ್ ಆದ್ರೆ ಫುಲ್ ಜಾಗ ಸಿಗುತ್ತೆ ನನಗೆ. ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು. ಸೊ ಅದು ಬಿಟ್ರೆ ಅದಕ್ಕೋಸ್ಕರನೇ ನಾನು ಎಲ್ಲ ಸೆಟ್ ಆದ್ಮೇಲೆ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಎಲ್ಲರೂ ಕೇಳ್ತಿರೋದ್ರಿಂದ ಸೊ ವಿಡಿಯೋನ ಮಾಡ್ಬಿಡ್ತಿದ್ದೀನಿ. ಸೊ ಇಲ್ಲಿ ಬಂದು ಈ ಸೈಡಲ್ಲಿ ಸ್ಪೆಷಲಿ ಈ ಸೈಡಲ್ಲಿ ಇಲ್ಲಿ ಬಂದು ಅದೇ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇದೆ. ಸೊ ವಾರ್ಡ್ರೋಬ್ಸ್ಗಳು, ಕಿಚನ್ ವಾರ್ಡ್ರೋಬು. ಬಟ್ ಏನು ಅಂತಂದ್ರೆ ಇಲ್ಲಿ ಇನ್ನೂ ಶೆಲ್ಫ್ಸ್ ಹಾಕ್ಸಿಲ್ಲ. ಅವ್ರು ಹಾಕಿಲ್ಲ. ಇಲ್ಲಿ ಶೆಲ್ಫ್ ಹಾಕೋದು ಬಾಕಿ ಇದೆ. ಕೆಳಗಡೆನೂ ಅಷ್ಟೇ ವಾರ್ಡ್ರೋಬ್ಗಳಲ್ಲಿ ಇದು ಅಷ್ಟೇನೆ ಶೆಲ್ಫ್ ಹಾಕೋದು ಬಾಕಿ ಇದೆ. ಇಲ್ಲೊಂದು ಸರ್ವಿಸ್ ಟೇಬಲ್ ನ ಮಾಡಿಸ್ಕೊಂಡಿದೀವಿ. ಇದು ಅದೇ ಕಿಚನ್ ಅಲ್ಲಿ ಕುಕಿಂಗ್ ಮಾಡಿದ್ಮೇಲೆ ಇಲ್ಲಿ ಡೈನಿಂಗ್ ಏರಿಯಾ ಇರೋದ್ರಿಂದ ಸೊ ಇಲ್ಲಿ ಶೆಲ್ಫ್ ಮಾಡಿಸ್ಕೊಂಡಿದ್ವಿ. ಸರ್ವಿಸ್ ಟೇಬಲ್, ಅಡುಗೆ ಎಲ್ಲ ಇಲ್ಲಿ ಇಟ್ಕೊಂಡ್ರೆ ಸೊ ಈಸಿ ಆಗುತ್ತೆ ಬಡಿಸ್ಕೊಳ್ಳೋದಕ್ಕೆಲ್ಲ. ಮತ್ತೆ ಆದ್ರೆ ಹಂಗ್ ಮಾಡೋದೇ ಇಲ್ಲ, ಡೈರೆಕ್ಟ್ ತಗೊಂಡೋಗಿ ಅಲ್ಲಿ ಬಡಿಸ್ಬಿಡ್ತೀನಿ. ಇಲ್ಲಿ ಬಂದು ಒಂದು ಏನಿಟ್ಟಿಲ್ಲ ಇದ್ರ ಮೇಲೆ, ಇದು ಏನಪ್ಪ ಕೆಟ್ಟಲು ನಮ್ಮನೇಲಿ ಎಲ್ರಿಗೂ ಯೂಸ್ ಆಗುತ್ತೆ. ಒಬ್ರು ಹಾಕ್ಮೇಲೆ ಒಬ್ರಿಗೆ ಶೀತ ಸ್ಟಾರ್ಟ್ ಆಗುತ್ತೆ, ಅಥವಾ ಗಂಟ್ಲು ಸ್ಟಾರ್ಟ್ ಆಗುತ್ತೆ, ಅಥವಾ ಬಿಸಿನೀರ್ ಬೇಕು ಅನ್ಸುತ್ತೆ. ಸ್ಪೆಷಲಿ ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿನೀರ್ ಕುಡಿಯೋಲ್ಲ ನಮ್ಮ ಅಭ್ಯಾಸ. ಸೊ ಕೆಟಲ್ ಅಂತೂ ಯೂಸ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ಕೆಟಲ್ ಹಾಕಿ ಬಿಟ್ಬಿಟ್ಟಿದ್ದೀನಿ. ಸೊ ಕೆಳಗಡೆನೂ ಅಷ್ಟೇನೆ ಈ ಸ್ಟೋರೇಜ್ ಏನಿದೆ. ಸೊ ಇಲ್ಲಿ ಅಷ್ಟೇನೆ ಕಬೋರ್ಡ್ನ ಹಾಕಿಲ್ಲ, ಸಾರಿ ಶೆಲ್ಫ್ ಹಾಕಿಲ್ಲ. ಸೊ ಹಾಗಾಗಿ ಕಬೋರ್ಡ್ ಅಲ್ಲಿ ನಾನು ಇನ್ನೂ ಏನು ಇಟ್ಟಿಲ್ಲ, ಐಟಮ್ಸ್ ಏನು ನಾನು ಆರ್ಗನೈಸ್ ಮಾಡ್ಕೊಳ್ಳೋದಿಕ್ಕೆ ಆಗಿಲ್ಲ. ಸೊ ಇದು ಏನಿದೆ ಎರಡರಲ್ಲೂ ಶೆಲ್ಫ್ ಹಾಕೋವರ್ಗು ನನ್ನ ಐಟಮ್ಸ್ ಇಟ್ಕೊಳ್ಳೋದಿಕ್ಕೆ ಆಗಲ್ಲ. ಬಟ್ ಆದ್ರೂ ಅದು ಬಂದು ಡಿಮಾರ್ಟ್ ಇಂದ ಸ್ವಲ್ಪ ಐಟಮ್ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೆ. ಸೊ ಅಲ್ಲಿ ಖಾಲಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇನೆ. ಸೊ ಇದಿಷ್ಟು ಕಿಚನ್ ನ ಬಿಟ್ರೆ ನೆಕ್ಸ್ಟ್ ಬರೋದೇ ಕಿಚನ್ ಅಪೋಸಿಟ್ ಬಂದು ಡೈನಿಂಗ್ ಏರಿಯಾ. ಸೊ ಫೈನಲಿ ಕಿಚನ್ ಆದ್ರೆ ನೆಕ್ಸ್ಟ್ ಬರುತ್ತೆ ಕಿಚನ್ ಆಪೋಸಿಟ್ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಬಂದು ಇಲ್ಲೊಂದು ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ವಿ. ಸೊ ಇಲ್ಲಿ ಏನು ಅಂತಂದ್ರೆ ಒಂದು ಇದು ಹ್ಯಾಂಡ್ ಮೇಡ್ ಹ್ಯಾಂಡ್ ಕ್ರಾಫ್ಟೆಡ್ ಅಂತಾನೆ ಹೇಳ್ಬೋದು. ಈ ಒಂದು ಫೋಟೋ ವಿತ್ ಕೀ ಹೋಲ್ಡರು. ಇದನ್ನ ನಮ್ಮ ಮನೆಯವ್ರ ಫ್ರೆಂಡು ಒಬ್ರು ಗಿಫ್ಟ್ ಮಾಡಿದ್ದು ಗೃಹಪ್ರವೇಶ ಟೈಮಲ್ಲಿ. ಸೊ ಇದನ್ನ ಬಂದು ಹರೇ ಕೃಷ್ಣ ಮಂದಿರಿಗೆ ಹೋದಾಗ ಅಲ್ಲಿ ಸ್ವಾಮೀಜಿ ಕರೆದು ನಮ್ಗೆ ಕ್ಯಾಲೆಂಡರ್ ಕೊಟ್ಟಿದ್ದು. ಸೊ ಅದನ್ನ ಇಲ್ಲೇ ಹಾಕ್ಬಿಟ್ಟಿದ್ದೀನಿ, ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ಇದ್ರ ಕೆಳಗಡೆ ಒಂದು ಕಬೋರ್ಡ್ ಇದೆ. ಸೊ ಅದನ್ನ ಈ ಡೈನಿಂಗ್ ಏರಿಯಾದ ಏನು ಐಟಮ್ಸ್ ಇದಾವೆ, ಸೊ ಅದು ಹ್ಯಾಂಡ್ ಕರ್ಚಿಫು ಅವೆಲ್ಲ ಇಡೋದಕ್ಕೆ, ಮತ್ತೆ ಯಾವುದೇ ಎಕ್ಸ್ಟ್ರಾ ಐಟಮ್ ಡೈನಿಂಗ್ ಟೇಬಲ್ದು ಯೂಸ್ ಆಗೋಂಥದ್ದು ಸೊ ಡೈನಿಂಗ್ ಏರಿಯಾದು ಅಲ್ಲಿ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿದ್ದಾರೆ. ಸೊ ಅದನ್ನ ಬಿಟ್ರೆ ಆ ಬಾಸ್ಕೆಟ್ ಬಂದು ಫ್ರೂಟ್ ಬಾಸ್ಕೆಟ್ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಸೊ ಆನ್ಲೈನ್ ಇಂದ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದು. ಸೊ ಇದಿಷ್ಟೇನೆ ಡೈನಿಂಗ್ ಏರಿಯಾ. ಇದ್ರಲ್ಲಿ ಏನು ಸ್ಪೆಷಲ್ ಹೇಳ್ಕೊಳ್ಳೋದೇನಿಲ್ಲ. ಸೊ ಈ ಡೈನಿಂಗ್ ಟೇಬಲ್ ನ ನಾನು
ರೆಡಿಮೇಡ್ ನ ತರಿಸಿದ್ದು. ಸೊ ಮುಂದೆ ಬಾ ಮುಂದೆ, ಡೈನಿಂಗ್ ಏರಿಯಾ ಪಕ್ಕದಲ್ಲೇನೆ ಇದು ಒಂದು ರೂಮು. ಸೊ ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಮೈನ್ ಏನು ಅಂದ್ರೆ ಈ ಲೈಟ್ ವಿತ್ ಫ್ಯಾನ್. ಸೊ ಇದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ದಾಗ ಒಂದಿಬ್ರು ಕೇಳಿದ್ರಿ, ಸೊ ಎಲ್ಲಿಂದ ತಗೊಂಡ್ರಿ ಅಂತ. ಇಲ್ಲೇ ಶಾಪಲ್ಲೇ ತಗೊಂಡಿದ್ದು, ಫ್ಯಾನ್ ವಿತ್ ಲೈಟು. ಇದನ್ನ ಏನಕ್ಕೆ ಈ ತರ ಮಾಡಿದ್ವಿ ಅಂದ್ರೆ, ಇಲ್ಲಿ ಪಾರ್ಟಿಷಿಯನ್ ಅಲ್ಲಿ ಸೊ ಸ್ಪೇಸ್ ಚಿಕ್ಕದಾಗಿರೋದ್ರಿಂದ ಸಪ್ರೇಟ್ ಲೈಟ್ ಹಾಕ್ಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಒಂದೇ ಇರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಫ್ಯಾನ್ ವಿತ್ ಲೈಟ್ ನ ತಗೊಂಡ್ಬಂದಿದ್ದು. ಸೊ ಫೈನಲಿ ಇದಿಷ್ಟು. ನೆಕ್ಸ್ಟ್ ಬಂದು ಅದ್ರ ಪಕ್ಕದಲ್ಲೇನೆ ಮಾಸ್ಟರ್ ಬೆಡ್ರೂಮ್. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬಂದು ಇದು ಟಿವಿ ಯೂನಿಟ್. ಟಿವಿ ಹಾಕ್ಸಿಲ್ಲ, ಯಾಕೆ ಅಂತಂದ್ರೆ ಈ ರೂಮ್ ನ ನಾವಿನ್ನು ಯೂಸ್ ಮಾಡ್ತಿಲ್ಲ, ಮತ್ತೆ ಬಜೆಟ್ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಟಿವಿ ಹಾಕಿಲ್ಲ. ಹಂಗೇನಿಲ್ಲ, ಸೊ ಯಾರು ಯೂಸ್ ಮಾಡ್ತಿಲ್ಲ ಈ ರೂಮ್ ನ, ಹಾಗಾಗಿ ಟಿವಿ ಏನೋ ಹಾಕ್ಸಿಲ್ಲ ನಾವು. ಇದ್ರ ಪಕ್ಕದಲ್ಲೇನೆ ವಾಶ್ರೂಮ್ ಇದೆ. ವಾಶ್ರೂಮ್. ಸೊ ಅಲ್ಲಿಂದ ಬಂದ್ರೆ ಇದು ವಿಂಡೋ. ಇಲ್ಲಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿದ್ದೀನಿ. ಸೊ ಈ ಸ್ಕ್ರೀನು. ಸೊ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಲ್ವಲ್ಲ, ಸೊ ಹಾಗಾಗಿ ಅಲ್ಲಿ ಏನೋ ಡ್ರೆಸ್ಸಿಂಗ್ ಮೇಕಪ್ ಐಟಮ್ ಏನು ಇಟ್ಟಿಲ್ಲ. ಆಯಿಲ್ ಬಾಟಲ್ಸ್ ಇತ್ತು, ಸೊ ಅದೊಂದು ಸ್ವಲ್ಪ ಇಟ್ಟಿದ್ದೀನಿ. ಇಲ್ಲಿ ಲೈಟ್ಸ್ ಇಟ್ಬಿಟ್ಟಿದ್ದೀನಿ. ಸೊ ನೋಡಿ, ಏನು ಇಟ್ಟಿಲ್ಲ ಇಲ್ಲಿ. ಇದು ಈ ಲೈಟ್ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲೂ ಸ್ಪೇಸ್ ಇಲ್ಲ, ಇಲ್ಲಿ ಓಡಾಡಲ್ಲ ನಾವು ಜಾಸ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಸೊ ಮೇನ್ಲಿ ಈ ವಾಲ್ ಪೇಪರ್ನ ನಾನು ಸೆಲೆಕ್ಟ್ ಮಾಡಕ್ ಹೋದಾಗ ಇದು ನಮ್ ರೂಮಿಗೆ ಸೂಟ್ ಆಗುತ್ತೋ ಇಲ್ವೋ, ಸೊ ಯಾವ ತರ ತಗೋಬೇಕು ಅಂತ ತುಂಬಾನೇ ಕನ್ಫ್ಯೂಷನ್ ಇತ್ತು. ಸೊ ಫೈನಲಿ ಇದನ್ನ ಸೆಲೆಕ್ಟ್ ಮಾಡಿದೆ. ಬಟ್ ಹಾಕಿದ್ಮೇಲೆ ನನಗೆ ನಿಜವಾಗ್ಲೂ ಗೊತ್ತಾಗಿದೆ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಿದೆ ಈ ರೂಮಿಗೆ ಅಂತ. ಸೊ ಇದು ನನಗೆ ತುಂಬಾನೇ ಇಷ್ಟ. ಸೊ ಇದು ಬಿಟ್ರೆ ಪಕ್ಕದಲ್ಲಿ ಈ ಬೆಡ್ ಪಕ್ಕದಲ್ಲಿ ಸೊ ವಾರ್ಡ್ರೋಬ್ ಎಲ್ಲಾ ರೂಮ್ಗಳಲ್ಲಿ ಇರೋ ತರ ವಾರ್ಡ್ರೋಬ್ ಅಲ್ಲಿ ಜಾಸ್ತಿ ಇಲ್ಲಿ ನಮ್ಮ ಮನೆಯವರವೆಲ್ಲ ಬಟ್ಟೆ ಇಟ್ಬಿಟ್ಟಿದ್ದೀನಿ. ಅವ್ರದ್ದು ಜೀನ್ಸು ಟಿ ಶರ್ಟ್ಸು ಅವೆಲ್ಲ ಅವ್ರದ್ದು ಪೂರ್ತಿ ಬಟ್ಟೆ ಇಟ್ಟಿದ್ದೀನಿ. ಈ ಕಡೆ ಸ್ವಲ್ಪ ನಾನು ಸ್ಯಾರೀಸು ಪ್ರಣಯ್ ಸ್ವಲ್ಪ ಡ್ರೆಸ್ಗಳು ಇದೆಲ್ಲ ಇಟ್ಟಿದ್ದೀನಿ. ಇದನ್ನ ಜಾಸ್ತಿ ಏನು ನಾವು ಯೂಸ್ ಮಾಡಲ್ಲ. ಸೊ ಇಲ್ಲೊಂದು ಲ್ಯಾಂಪ್ ಇಟ್ಟಿದ್ದೀನಿ. ಸೊ ಅದನ್ನ ಆನ್ ಮಾಡ್ಬಿಟ್ಟಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ. ಸೊ ಇದಿಷ್ಟು ಈ ರೂಮ್. ಸೊ ನೆಕ್ಸ್ಟ್ ಬಂದು ಈ ರೂಮ್ ಪಕ್ಕದಲ್ಲೇ ಇನ್ನೊಂದು ರೂಮ್ ಇದೆ. ಇದೇ ನಮ್ ರೂಮ್. ಸೊ ಎಲ್ಲರೂ ವಿಡಿಯೋದಲ್ಲಿ ಅವ್ರ ರೂಮ್ ನ ಲಾಸ್ಟಿಗೆ ತೋರಿಸ್ತಾರೆ, ಬಟ್ ನಾನು ಫಸ್ಟ್ ತೋರಿಸ್ತಿದ್ದೀನಿ. ಸೊ ಇಲ್ಲೇನು ಅಂತಂದ್ರೆ ಇದು ಎಂಟ್ರೆನ್ಸ್ ಅಲ್ಲಿ ಒಂದು ಚಿಕ್ಕ ಕಬೋರ್ಡ್ ಇದೆ. ಈ ಕಬೋರ್ಡ್ ಸೊ ಯೂಸ್ ಏನಂತ ಹೇಳಿದ್ರೆ ನೋಡಿ, ಈ ತರ ಹ್ಯಾಂಗರ್ಸ್ ಏನಿದೆ ಸೊ ಅದನ್ನ ಹಾಕೊಟ್ಟಿದ್ದಾರೆ. ಸೊ ಬ್ಯಾಗ್ ಮತ್ತೆ ಬಟ್ಟೆಗಳು ಟವಲ್ಸ್ ಎಲ್ಲ ಹ್ಯಾಂಗ್ ಮಾಡ್ಕೊಳ್ಳೋದಿಕ್ಕೆ. ಡೈಲಿ ಪ್ರತಿನಿತ್ಯ ನಾವು ಟವಲ್ಸ್ ಯೂಸ್ ಮಾಡ್ತೀವಿ. ಸೊ ಹ್ಯಾಂಗ್ ಮಾಡೋದಕ್ಕೆ ಸ್ಪೇಸ್ ಬೇಕಲ್ವಾ, ಡೋರಿಂದ ಕಡೆ ಎಲ್ಲ ಹ್ಯಾಂಗ್ ಮಾಡ್ಕೊಳ್ತಿದ್ವಿ ಹಳೆ ಮನೆಗಳಲ್ಲಿ. ಸೊ ಹಾಗಾಗಿ ಇದನ್ನ ಸಪ್ರೇಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಈ ಒಂದು ವಾಲ್ ಪೇಂಟ್ ಅಟ್ರಾಕ್ಟಿವ್ ಅಂದ್ರೆ ಈ ರೂಮ್ಗೆ ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಏನು ಅಂತಂದ್ರೆ ಕಲರ್ಸ್ ಮ್ಯಾಚಿಂಗ್. ಎಲ್ಲಾ ರೂಮ್ಗಳಲ್ಲೂ ಅದ್ರದ್ದೇ ಆದ ಕಲರ್ಸ್, ಎಲ್ಲಾ ಕಲರ್ಸ್ ಮ್ಯಾಚ್ ಆಗೋ ತರನೇ ಮಾಡ್ಕೊಂಡಿದೀವಿ. ಪೇಂಟ್ ಇರ್ಬೋದು, ಬೆಡ್ಸ್ ಇರ್ಬೋದು, ಸೊ ಎಲ್ಲಾನು. ಸೊ ಅದೊಂದು ಅಟ್ರಾಕ್ಟಿವ್ ಅಂತ ಹೇಳ್ಬೋದು. ಇದು ಬಂದು ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ಎಷ್ಟೆಲ್ಲ ಮೇಕಪ್ ಐಟಮ್ ಇದೆ, ಸೊ ಅದೆಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಇದನ್ ಬಿಟ್ರೆ ಒಂದು ಎಸಿನ ಹಾಕಿಸ್ಕೊಂಡಿದೀವಿ. ಈ ಎಸಿ ಹಳೆ ಮನೇಲಿ ಇತ್ತಲ್ವಾ, ಸೊ ಅದೇ ಎಸಿ. ಅದನ್ನ ಎಲ್ಲ ರೂಮ್ಗಳಿಗೂ ಎಸಿ ಹಾಕ್ಸಿಲ್ಲ. ಇವಾಗ ಸ್ಪೆಷಲಿ ಚಳಿ ಇರೋದ್ರಿಂದ ಮತ್ತೆ ಅವಶ್ಯಕತೆ ಇಲ್ಲ ಎಲ್ಲ ರೂಮ್ಗೂ ಹಾಕ್ಸೋದು. ಯಾರು ಗೆಸ್ಟ್ ಇಲ್ಲ ಏನಿಲ್ಲ, ಫ್ಯಾಮಿಲಿ ನಾವೇ ಅಲ್ವಾ. ಸೊ ಹಾಗಾಗಿ ಒಂದ್ ರೂಮ್ಗೆ ಇರ್ಲಿ ಅಂತ ಹೇಳ್ಬಿಟ್ಟು ಎಸಿನ ಹಾಕ್ಸ್ಕೊಂಡಿದೀವಿ. ಯಾರಾದ್ರೂ ಬಂದು ಉಳ್ಕೊಂಡು ತುಂಬಾ ಶೆಕೆ ಇದೆ ಅಂತ ಅಂದ್ರೆ ನೋಡೋಣ ನೆಕ್ಸ್ಟ್. ಸೊ ಏನು ಅಂತಂದ್ರೆ ಬೆಡ್ ಕವರ್ ಇರ್ಬೋದು, ಪೇಂಟ್ಸ್ ಇರ್ಬೋದು, ಈ ಸ್ಕ್ರೀನ್ ಇರ್ಬೋದು, ಎಲ್ಲ ಒಂದೇ ಕಲರ್ ಇರೋದ್ರಿಂದ, ಮ್ಯಾಚಿಂಗ್ ಇರೋದ್ರಿಂದ, ಮತ್ತೆ ವಿತ್ ಮಿಕ್ಸ್ ವೈಟ್ ಇರೋದ್ರಿಂದ ಅದು ತುಂಬಾನೇ ಯೂನಿಕ್ ಆಗಿ ಕಾಣಿಸುತ್ತೆ. ಮತ್ತೆ ಕಲರ್ಫುಲ್ ಆಗಿದೆ ಈ ಕಲರ್. ಸೊ ಈ ಕಡೆ ಬಂದು ಇದು ಬಂದು ಡ್ರೆಸ್ಸಿಂಗ್ ಟೇಬಲ್ ಅಲ್ಲ,
ಇದು ಸೂರ್ಯ ಹುಟ್ಟ ಕಡೆ ಇರೋದ್ರಿಂದ ಸೊ ಇಲ್ಲಿ ಏನ್ ಹೇಳ್ತಾರೆ ಪೂರ್ವದ ದಿಕ್ಕು. ಸೊ ಇದು ಒಳ್ಳೆ ದಿಕ್ಕು ಅಂತ ಹೇಳ್ಬಿಟ್ಟು ಯಾರೋ ಹೇಳಿದ್ರು. ಸೊ ಹಾಗಾಗಿ ದೇವ್ರನ್ನ ಇಟ್ಟಿದೀನಿ. ಇಲ್ಲಿ ಏನು ಇಟ್ಟಿಲ್ಲ. ಅವಾಗ ದೇವ್ರ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಪೂಜೆ ಅಷ್ಟೇನೆ. ಸೊ ನೆಕ್ಸ್ಟ್ ಬಂದು ಅದರ ಪಕ್ಕದಲ್ಲೇ ಈ ಕಡೆ ವಾಶ್ರೂಮ್ ಇದೆ. ಸೊ ಇದು ನಮ್ಮ ವಾಶ್ರೂಮ್. ಸೊ ಇದು ಬಿಟ್ಟು ವಾರ್ಡ್ರೂಮ್. ಸೊ ವಾರ್ಡ್ರೂಮ್ ಅಲ್ಲಿ ಇಲ್ಲಿ ಬಂದ್ರೆ ಗೊತ್ತಲ್ಲ ನಂದೇ ಬಟ್ಟೆಗಳು, ಬಟ್ ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟೇನು ಇಟ್ಕೊಂಡಿಲ್ಲ. ಸೊ ಬಟ್ಟೆ ಇದು ಬಂದು ಇಲ್ಲಿ ಎಲ್ಲ ಚಿನ್ನ ಒಡವೆ ದುಡ್ಡು ಇಟ್ರೆ ನಾನು ವಾಚ್ ಬಾಕ್ಸು ಬಳೆ ಬಾಕ್ಸು ಆತರ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಸ್ಯಾರಿಗಳನ್ನ ಇಟ್ಕೊಂಡಿದ್ದೀನಿ. ನಾನು ಸ್ಯಾರೀಸ್ ಎಲ್ಲ ಜಾಸ್ತಿ ಇಲ್ಲಿ ಸ್ಯಾರೀಸ್ ಜಾಸ್ತಿ ಹಾಕೊಳ್ಳಲ್ಲ. ಯಾವುದೇ ಫಂಕ್ಷನ್ ಇಲ್ಲೇನು ಅಟೆಂಡ್ ಮಾಡೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಜಾಸ್ತಿ ಸ್ಯಾರೀಸ್ ಇಟ್ಕೊಂಡಿಲ್ಲ. ಫುಲ್ ಎಲ್ಲ ಜೀನ್ಸು ಡ್ರೆಸ್ಸು ಬರೀ ಇವೇ ಜಾಸ್ತಿ. ಸೊ ಇದು ನನ್ನ ಬಟ್ಟೆಗಳು. ಸೊ ಇಲ್ಲಿ ಬಂದು ಮೇನ್ ಇನ್ನೊಂದೇನು ಅಂತಂದ್ರೆ ಈ ರೂಮಲ್ಲಿ POP. ಎಲ್ಲ ರೂಮಲ್ಲೂ POP ಒಂದೊಂದು ತರ ಇದೆ. ಆದ್ರೆ ಅಷ್ಟೇನು ಗ್ರ್ಯಾಂಡ್ ಆಗಿ ಮಾಡಿಸ್ಕೊಂಡಿಲ್ಲ. ಸೊ ಇದರ ಸಿಂಪಲ್ ಆಗಿದೆ. ಎಸ್ ಇದಿಷ್ಟು. ಇದಾದ್ರೆ ನೆಕ್ಸ್ಟ್ ಬರೋದೆ ಹಾಲ್ ಅಲ್ಲಿ ಮೈನ್ ಎಂಟ್ರೆನ್ಸ್ ಅಲ್ಲಿ ವಾಶ್ರೂಮ್. ಇಲ್ಲೊಂದು ವಾಶ್ರೂಮ್ ಇದೆ. ಕಿಡ್ಸ್ ರೂಮ್ ಅಲ್ಲಿ ವಾಶ್ರೂಮ್ ಇಲ್ಲ. ಎಲ್ಲ ರೂಮಲ್ಲಿ ಅವೆರಡು ರೂಮ್ಗಳಲ್ಲಿ ವಾಶ್ರೂಮ್ ಇದೆ. ಕಿಡ್ಸ್ ರೂಮ್ ಅಲ್ಲಿ ವಾಶ್ರೂಮ್ ಇಲ್ಲ. ಸೊ ಹಾಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದು ವಾಶ್ರೂಮ್. ನೆಕ್ಸ್ಟ್ ಬಂದ್ರೆ ಇದ್ರ ಪಕ್ಕದಲ್ಲೇ ಕಿಡ್ಸ್ ರೂಮ್. ಎಸ್ ಕಿಡ್ಸ್ ರೂಮ್ ಅಲ್ಲಿ ಪ್ರಣವಿ ಏನ್ ಮಲ್ಕೊಳ್ಳಲ್ಲ. ಪ್ರಣವಿ ನಮ್ಮ ಜೊತೆನೆ ಮಲ್ಕೋತಾಳೆ. ಪೂರ್ವಿ ಮತ್ತೆ ಮುಕುಂದ ಇಬ್ಬರಿಗೂ ಈ ರೂಮು. ಸೊ ಮೇನ್ಲಿ ಏನು ಅಂತಂದ್ರೆ ಈ ರೂಮಲ್ಲಿ ಸ್ಪೆಷಲಿ ಎಲ್ಲ ಬ್ಲೂ ಕಲರ್ ಅಲ್ಲೇ ಮಾಡಿಸಿದೀವಿ. ಬ್ಲೂ ಮತ್ತೆ ವೈಟು. ಪೂರ್ವಿಗೆ ಇಷ್ಟ ಅಂತ ಹೇಳಿ ಆ ಕಲರ್ನ ಸೆಲೆಕ್ಟ್ ಮಾಡಿದ್ದು. ಬಟ್ ಕಿಡ್ಸ್ ಅಂತ ಅಂದ್ರೆ ಇಬ್ರು ಆಗಿರೋದ್ರಿಂದ ಸೊ ಅವಳಿಗೂ ಸ್ವಲ್ಪ ಕಲರ್ ಸಿಮಿಲರ್ ಆಗಿ ಮ್ಯಾಚ್ ಆಗ್ಬೇಕು ಅಂತ ಹೇಳಿ ಇಲ್ಲೊಂದು ವಾಲ್ ಪೇಂಟ್ಗೆ ಈ ತರ ಪಿಂಕ್ ಕಲರ್ನ ಮಾಡಿಸಿದೀವಿ. ಸೊ ಅದ್ ಬಿಟ್ರೆ ನೆಕ್ಸ್ಟ್ ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ಒಂದು ಏನ್ ಲೈಟ್ ಇದೆ. ಸೊ ಆ ಲೈಟ್ನ ನಾನು ಶಾರ್ಟ್ ವಿಡಿಯೋಸ್ ಅಲ್ಲಿ ಹಾಕ್ದಾಗ ತುಂಬಾ ಜನ ಕೇಳಿದ್ರಿ. ಸೊ ಅದು ವುಡನ್ ಸ್ಟ್ರೀಟ್ ಅನ್ನೋ ಒಂದು ಆ್ಯಪ್ ಇಂದ ತರಿಸಿದ್ದು. ಸೊ ಅದನ್ನ ಲಿಂಕ್ ನ ಕಳಿಸಿ ಅಂತ ಹೇಳಿದ್ರಿ. ಲಿಂಕ್ ನ ಶೇರ್ ಮಾಡೋದಿಕ್ಕೆ ಆಗ್ಲಿಲ್ಲ ಅದನ್ನ. ಸೊ ಆ ವುಡನ್ ಸ್ಟ್ರೀಟ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೆ ಸೊ ನಿಮ್ಗೆ ಅದು ಸಿಗುತ್ತೆ. ಸೊ ಈಸಿಯಾಗಿ ಬೈ ಮಾಡ್ಬೋದು. ಅದ್ ಮೇಲ್ಗಡೆ ಫೋಟೋ ಬಂದು ಮಕ್ಳದು ಬರ್ತ್ ಡೀಟೇಲ್ಸ್ ಏನಿದೆ. ಸೊ ಅದು ಅವ್ರು ಹುಟ್ಟಿದಾಗ ಏನು ವೆಯ್ಟ್ ಇದ್ರು, ಸೊ ಏನ್ ಯಾವ ಟೈಮಿಗೆ ಹುಟ್ಟಿದ್ರು, ಸೊ ಅದು ಬರ್ತ್ ಡೀಟೇಲ್ಸ್. ಸೊ ಅದು ಬಿಟ್ರೆ ಈ ಒಂದು ಮಂಚ ಇದು ಹಳೇದೇನೆ. ಈ ಬೆಡ್ ಹಳೆ ಮನೇಲಿ ಏನಿತ್ತು ಅದೇನೆ. ಬಟ್ ಇದನ್ನ ಎಲ್ಲಾನು ಹೆಂಗ್ ಬಿಸಾಕೋದಿಕ್ಕಾಗುತ್ತೆ. ಸೊ ಬೇಕಲ್ವಾ, ಹಳೆವೂನು ಸ್ವಲ್ಪ ಕ್ಯಾರಿ ಮಾಡ್ಬೇಕು ಜೊತೆಗೆ ಅಂತ ಹೇಳ್ಬಿಟ್ಟು ಈ ಒಂದು ಬೆಡ್ ಮತ್ತೆ ಸೊ ಇದೆರಡೂನು ಆ ಮನೇಲಿ ಇದ್ದಿದ್ದೇನೆ. ಸೊ ಸ್ಕ್ರೀನು ಮತ್ತೆ ಈ POP ಬಂದು ಈ ತರ ಇದೆ ಚೆಕ್ಸ್ ಅಲ್ಲಿ. ಬಟ್ ಕಲರ್ಸ್ ಮ್ಯಾಚಿಂಗ್ ಇದೆ ಈ ರೂಮ್ಗಳಲ್ಲೆಲ್ಲ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಸೊ ನೋಡಿ ಮಕ್ಳು ಡ್ರೆಸ್ಸಿಂಗ್ ಟೇಬಲ್ ಅಂದ್ರೆ ಹಿಂಗೆ ಇರುತ್ತೆ. ಅವ್ರದ್ದು ಏನ್ ಬೇಕೋ ಅದನ್ನ ಇಟ್ಕೊಂಡಿದ್ದಾರೆ. ಆದ್ರೆ ನನಗ್ ನಿಜ ಇಷ್ಟ ಆಗಿದ್ದು ಅಂದ್ರೆ ಪೂರ್ವಿ ಅವ್ರ ರೂಮ್ದು ಈ ಡ್ರೆಸ್ಸಿಂಗ್ ಟೇಬಲ್ ಏನೇ ನಮ್ ರೂಮ್ಗಳಿಗಿಂತ ಇದೊಂಥರ ಡಿಫ್ರೆಂಟ್ ಆಗಿದೆ. ಸೊ ನೋಡಿ ಕತ್ಲೆ ಆಗಿರೋದ್ರಿಂದ ಹೊರಗಡೆ ಏನು ಕಾಣಿಸಲ್ಲ. ಬಟ್ಟೆ ಒಣಗಾಕ್ಬಿಟ್ಟಿದೀವಿ. ಸ್ಕ್ರೀನು ಇದು ಬಂದು ಪೂರ್ವಿ ಅವರ ಅಪ್ಪಂಗೆ ಫಾದರ್ಸ್ ಡೇ ನಲ್ಲಿ ಗಿಫ್ಟ್ ಮಾಡಿದ್ದು. ಇದು ಬಂದು ಪಾಪುಗೆ ಚಿಕ್ಕಳಾಗಿದ್ದಾಗ ಫೋಟೋಶೂಟ್ ಮಾಡಿಸಿದ್ದೆ ಇಬ್ರದ್ದು. ಸೊ ಅದು. ಸೊ ನೆಕ್ಸ್ಟ್ ಬಂದ್ರೆ ಎಸ್ ವಾರ್ಡ್ರೂಬ್ ಬಂದು ಇಲ್ಲಿ ಚಿಕ್ಕದಾಗಿ ಮಾಡಿಸಿದೀವಿ. ಯಾಕೆಂದ್ರೆ ಸ್ಟಡಿ ಟೇಬಲ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಸ್ಪೇಸ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ವಾರ್ಡ್ರೂಬ್ ಚಿಕ್ಕದಾಗಿ ಇರ್ಲಿ ಅಂತ ಹೇಳಿ ಈ ತರ ಮಾಡಿಸ್ಕೊಂಡಿದೀವಿ. ಸೊ ಇಲ್ಲಿ ಮಕ್ಳದ್ದು ಬಟ್ಟೆ ಇದೆ. ಪೂರ್ವಿದೆ ಬಟ್ಟೆ ಜಾಸ್ತಿ ಮತ್ತೆ ಮುಕುಂದಂದು ಅವರಿಬ್ರದೇನೆ ಇಲ್ಲಿ. ಸೊ ಸ್ಟಡಿ ಟೇಬಲ್ ಇದು. ಇಲ್ಲಿ ಸ್ಟೋರೇಜ್ ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ನೋಡಿ ಈ ತರ. ಇಲ್ಲೊಂದು ಪ್ರೊಫೈಲ್ ಲೈಟ್ ಇದೆ. ಓದ್ಕೊಳ್ಳೋದಕ್ಕೆ ಲೈಟ್ಸ್ ಎಲ್ಲ ಬೇಕಲ್ವಾ. ಸೊ ಅದಕ್ಕೆ ಇಲ್ಲೊಂದು ಬಾಕ್ಸ್ ತರ ಮಾಡ್ಕೊಂಡಿದ್ದಾರೆ. ಸೊ ಪೆನ್ನು ಬುಕ್ಸ್ ಏನಾದ್ರೂ ಸ್ಟೋರ್ ಮಾಡ್ಕೋಬಹುದು. ಸೊ ಇದು ಬಂದು ಸ್ಟಡಿ ಟೇಬಲ್. ಇಲ್ಲೊಂದು ಕೆಳಗಡೆ ಡ್ರಾಯರ್ ಇದೆ. ಸೊ ಈ ಡ್ರಾಯರ್ ಬಂದು ಬುಕ್ಸ್ ಬ್ಯಾಗು ಎಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸೊ
ಇದು ಪೂರ್ವ ಸ್ಟಡಿ ರೂಮು. ಸೊ ಇದಿದ್ರೆ ಅಲ್ವಾ ಕಿಡ್ಸ್ ರೂಮ್ ಅನ್ನಿಸ್ಕೊಳ್ದು. ಸೊ ಸ್ಟಡಿ ರೂಮ್. ಸೊ ಫೈನಲಿ ಇದಿಷ್ಟು ನಮ್ಮ ಮನೆಯ ಹೋಮ್ ಟೂರ್ ಆಗಿತ್ತು. ಈ ಹೋಮ್ ಟೂರ್ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ. ಮತ್ತೆ ಏನೇ ಡೌಟ್ಸ್ ಇದ್ರೂ ನೀವು ಕೇಳ್ಬೋದು ಇಂಟೀರಿಯರ್ ಬಗ್ಗೆ. ಸೊ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.